ಭಾರತದ ಮಹಾನ್ ಸಂತರನ್ನು ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಅವರ ಜೀವನವು ಉನ್ನತ ಶಕ್ತಿಗಳನ್ನು ಬಹಿರಂಗಪಡಿಸುತ್ತದೆ, ಆಂತರಿಕ ಪರಿವರ್ತನೆಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ನಮ್ಮ ನಂಬಿಕೆಯನ್ನು ಜೀವಂತವಾಗಿರಿಸುತ್ತದೆ. ನಾಯನ್ಮಾರ್ಗಳ ಹಿಂದಿನ 7 ಸಂಚಿಕೆಗಳನ್ನು ನೀವು ತಪ್ಪಿಸಿಕೊಂಡಿದ್ದರೆ ವಿವರಣೆಯಲ್ಲಿನ ಲಿಂಕ್ಗಳನ್ನು ಪರಿಶೀಲಿಸಿ. ಇಂದು ಭಾರತದ ಈ ಮಹಾನ್ ಸಂತರ ಸರಣಿಯಲ್ಲಿ ನಾವು ಶ್ರೀ ಅಪ್ಪಜ್ಯ ದೀಕ್ಷಿತರ್ ಅವರನ್ನು ಸ್ಮರಿಸುತ್ತೇವೆ. 16ನೇ ಶತಮಾನದ ಪ್ರಕಾಶಮಾನವಾದ ವಿದ್ವಾಂಸ ಸಂತ ಭಗವಾನ್ ಶಿವನ ರೂಪವಾಗಿ ಪೂಜಿಸಲ್ಪಡುತ್ತಾರೆ. ಶಿವನ ಕೃಪೆಯಿಂದ ಅವನು ಮಾಡಿದ ನಂಬಲಾಗದ ಪವಾಡಗಳ ಸಂಕ್ಷಿಪ್ತ ಜೀವನ ಅವಲೋಕನ ಮತ್ತು ಇಲ್ಲಿದೆ. ಸಂಪೂರ್ಣ ವಿವರವಾದ ಕತೆಗಾಗಿ ದಯವಿಟ್ಟು ಮುಖ್ಯ ವಿಡಿಯೋವನ್ನು ವೀಕ್ಷಿಸಿ. ವಿವರಣೆಯಲ್ಲಿ ಲಿಂಕ್. ತನ್ನ ಎಡಗೈಯಿಂದ ಆಶೀರ್ವದಿಸಿದ ಆರೋಪದ ಮೇಲೆ ಅಪ್ಪಜ್ಯ ತನ್ನ ಬಲ ಅಂಗೈಯಿಂದ ಭಾವಚಿತ್ರವೊಂದನ್ನು ಮುಟ್ಟಿದನು. ಅದು ಸುಟ್ಟು ಬೂದಿಯಾಗಿ ಮಾರ್ಪಟ್ಟಿತು. ಇದು ಅವನ ತೀವ್ರವಾದ ತಪಸ್ಸಿನ ಶಾಖವನ್ನು ತೋರಿಸುತ್ತದೆ. ರಾಣಿ ವಾಮಾಚಾರದಿಂದ ಬಳಲುತ್ತಿದ್ದಾಗ ಅಪ್ಪಜ್ಯ ಮಂತ್ರ ಮತ್ತು ಪ್ರಾರ್ಥನೆಯ ಮೂಲಕ ಅವಳನ್ನು ಗುಣಪಡಿಸಿದನು. ಅವನಿಗೆ ವಿಷಯುಕ್ತ ಚರಣಾಮೃತವನ್ನು ಅರ್ಪಿಸಲಾಯಿತು. ಅವನು ಅದನ್ನು ಭಕ್ತಿಯಿಂದ ಕುಡಿದನು ಮತ್ತು ಅದು ಮಕರಂದವಾಗಿ ಬದಲಾಯಿತು. ಅವನನ್ನು ಕೊಲ್ಲಲು ಕಳುಹಿಸಲಾದ ಸೈನಿಕರು ಇದ್ದಕ್ಕಿದ್ದಂತೆ ಪ್ರತಿಮೆಗಳಂತೆ ಹೆಪ್ಪುಗಟ್ಟಿದರು. ಅವರ ಇಚ್ಛೆಯಿಂದ ಮಾತ್ರ ಬಿಡುಗಡೆಯಾದರು. ಅವನ ಮೇಲೆ ದಾಳಿ ಮಾಡಿದ ಡಕಾಯಿತರು ಅವನ ಕಣ್ಣುಗಳಿಂದ ಕಿಡಿಗಳಿಂದ ಬೂದಿಯಾಗಿ ಮಾರ್ಪಟ್ಟರು. ಆದರೂ ಸಹಾನುಭೂತಿಯಿಂದ ಪ್ರೇರಿತನಾದ ಅವರು ಪ್ರಾರ್ಥಿಸಿದರು ಮತ್ತು ಅವರನ್ನು ಪುನರುಜ್ಜೀವನಗೊಳಿಸಿದರು. ಅವರ ಶತ್ರುಗಳನ್ನು ಸುಧಾರಿಸಿದರು. ಅಪ್ಪಜ್ಯ ತನ್ನ ಜ್ವರವನ್ನು ತನ್ನ ಜಿಂಕೆ ಚರ್ಮದ ಆಸನಕ್ಕೆ ಸ್ಥಳಾಂತರಿಸಿದನು. ಅವನು ಸಹಜ ಸ್ಥಿತಿಯಲ್ಲಿದ್ದಾಗ ಅದು ಜೋರಾಗಿ ನಡುಗುತ್ತಿತ್ತು. ಅವರು ಹರಿ ಮತ್ತು ಹರರ ಐಕ್ಯತೆಯನ್ನು ವಿವರಿಸಿದಾಗ ಶಾಸ್ತ ದೇವರ ವಿಗ್ರಹವು ತನ್ನ ಬೆರಳನ್ನು ಎತ್ತಿ ಪ್ರಾಚೀನ ಭವಿಷ್ಯವಾಣಿಯನ್ನು ಪೂರೈಸಿತು. ಯಜ್ಞಾಗ್ನಿಯಲ್ಲಿ ಅರ್ಪಿಸಿದ ವಸ್ತ್ರಗಳು ಕಾಂಚೀಪುರನ್ನ ವರದರಾಜನ ಮೇಲೆ ಕಾಣಿಸಿಕೊಂಡವು. ಇದು ಹರಿಹರ ಏಕತೆಯ ದೈವಿಕ ಚಿಹ್ನೆಯಾಗಿದೆ. ತಿರುಪತಿಗೆ ಪ್ರವೇಶ ನಿರಾಕರಿಸಿದ ಅಪ್ಪಜ್ಯ ಪ್ರಾರ್ಥನೆ ಸಲ್ಲಿಸಿದರು. ಮರುದಿನ ಬೆಳಿಗ್ಗೆ ಭಗವಾನ್ ವೆಂಕಟೇಶ್ವರನು ಶಿವನ ರೂಪದಲ್ಲಿ ಕಾಣಿಸಿಕೊಂಡನು. ನಂತರ ತನ್ನ ವಿಷ್ಣು ರೂಪಕ್ಕೆ ಮರಳಿದನು. ಆಳವಾದ ಸಮಾಧಿಯಲ್ಲಿ ಅಪ್ಪಜ್ಯನ ದೇಹದಿಂದ ಪ್ರಕಾಶಮಾನವಾದ ಶಿವಪುರುಷನು ಹೊರಹೊಮ್ಮಿ ಅವನ ನಿಜವಾದ ಆಂತರಿಕ ದೇವತ್ವವನ್ನು ಬಹಿರಂಗಪಡಿಸಿದನು. ದತುರಾಪ್ರೇರಿತ ಮಾದಕತೆಯಲ್ಲಿಯೂ ಸಹ ಅವರು ಶುದ್ಧ ಭಕ್ತಿಯ 50 ಶ್ಲೋಕಗಳನ್ನು ಉಚ್ಚರಿಸಿದರು. ಆತ್ಮಪಾನಸ್ತುತಿ ಸಂಪೂರ್ಣವಾಗಿ ಶಿವನಲ್ಲಿ ತಲ್ಲೀನವಾದ ಮನಸ್ಸನ್ನು ತೋರಿಸುತ್ತದೆ. ಪ್ರವಾಹವು ಅವರ ಮಾರ್ಗವನ್ನು ಅಡ್ಡಿಪಡಿಸಿದಾಗ ಮರುಂಡೀಶ್ವರ ಭಗವಾನ್ ಪಶ್ಚಿಮಕ್ಕೆ ತಿರುಗಿ ದೂರದಿಂದ ದರ್ಶನ ಪಡೆದರು. ಹುಣ್ಣಿಮೆಯ ದಿನದಂದು ಅಪ್ಪಜ್ಯ ಚಿದಂಬರಂನ ಪಂಚಾಕ್ಷರ ಮೆಟ್ಟಿಲುಗಳನ್ನು ಹತ್ತಿ ನಟರಾಜನ ವಿಗ್ರಹದಲ್ಲಿ ಕಣ್ಮರೆಯಾದನು. ಅವನು ತನ್ನ ದೇಹವನ್ನು ಬೇರೆಡೆ ಬಿಟ್ಟು ಹೋದನು. ಇದು ಸಂಪೂರ್ಣ ಶಿವಸಾಯುಜ್ಯದ ಸಂಕೇತವಾಗಿದೆ. ಅಪ್ಪಜ್ಯ ದೀಕ್ಷಿತರ್ ಅವರು ವೇದಾಂತ, ಶೈವಧರ್ಮ, ಭಕ್ತಿ ಮತ್ತು ಕಾವ್ಯದ ಬಗ್ಗೆ 100ಕ್ಕೂ ಹೆಚ್ಚು ಸಂಸ್ಕೃತ ಮೇರುಕೃತಿಗಳನ್ನು ರಚಿಸಿದ್ದಾರೆ. ಶತಮಾನಗಳಿಂದ ಭಾರತೀಯ ತಾತ್ವಿಕ ಸಂಪ್ರದಾಯವನ್ನು ರೂಪಿಸಿದ್ದಾರೆ. ಅವರ ಪೂರ್ಣ ಜೀವನ ಕಥೆ ಮತ್ತು ಎಲ್ಲಾ ಪವಾಡಗಳನ್ನು ವಿವರವಾಗಿ ಅನುಭವಿಸಲು ದಯವಿಟ್ಟು ಮುಖ್ಯ ವಿಡಿಯೋವನ್ನು ವೀಕ್ಷಿಸಿ. ವಿವರಣೆಯಲ್ಲಿ ಲಿಂಕ್. ಓಂ ನಮಃ ಶಿವಾಯ.